ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರ್ತಕ್ಕಂತಹ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಸೊ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪೇಜ್ ನಂಬರ್ 43 ಅಲ್ಲಿರ್ತಕ್ಕಂಥ ಕ್ವಶನ್ಸನ್ನು ನೋಡೋಣ ಬನ್ನಿ. ಕಂಡುಹಿಡಿಯಿರಿ ಪ್ರಶ್ನೆಗಳು. ಎರಡೂ ಬದಿಗಳಲ್ಲಿರುವ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ತುಂಬಿರಿ. ಖಾಲಿ ಬಿಟ್ಟಂತಹ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗೆ ನಂಬರ್ ಬರೀಬೇಕು ರೀ, ಸಂಖ್ಯೆ ಬರೀಬೇಕು, ಬಾಕ್ಸ್ ಒಳಗೆ ಚಿಹ್ನೆ ಬರೀಬೇಕಂತ ಅವ್ರು ಹೇಳೋದಂಥ ಇಂಟಿಮೇಷನ್ ನೋಡಿರಿ. ಅವ್ರು ಒಂದು ಎರಡು ಎಕ್ಸಾಂಪಲ್ ನಮ್ಗೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. 3 × 6 + 7 ಅಂದ್ರೆ ಇದು ಯಾವ ರೀತಿ ಬರ್ತದೆ ಅಂದರೆ 3ನ್ನು 6 ಜೊತೆ ಮಲ್ಟಿಪ್ಲೈ ಮಾಡೋದು ಪ್ಲಸ್ 3ನ್ನು 7 ಜೊತೆ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಕಾಮನ್ ಏನೈತಿ 3 ಐತಿ. ಇನ್ನು ಇಲ್ಲಿ ಬರ್ರಿ 4ನ್ನು 8 ಜೊತೆ ಮಲ್ಟಿಪ್ಲೈ ಮಾಡೋದು, ಆಮೇಲೆ 4ನ್ನು 3 ಜೊತೆ ಮಲ್ಟಿಪ್ಲೈ ಮಾಡೋದು. ಎರಡು ಎಕ್ಸಾಂಪಲ್ನ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 3 × 5 ಇಲ್ಲಿ ಏನು ಬರಬೇಕು, ಪ್ಲಸ್ ಆರ್ ಮೈನಸ್ ಬರೀಬೇಕು ನಾವು. 3 × ಇಲ್ಲಿ ನೋಡಿರಿ 3 × 5 ಪ್ಲಸ್ ಇಲ್ಲಿ ನೋಡಿರಿ ಇದೇ ರೀತಿ ನೋಡಿರಿ ಇಲ್ಲಿ ಮಾಡಿದಾರಲ್ಲ 3 × 6 ಪ್ಲಸ್ 3 × 7 ಅದೇ ರೀತಿ ನಾವು ಇಲ್ಲಿ ಏನು ಮಾಡ್ಬೇಕು 3 × 5 ಪ್ಲಸ್ 3 × 8 ಕರೆಕ್ಟಾ. ಇಲ್ಲಿ ನೋಡಿರಿ 9 + 2 × 4 ಅಂತಂದ್ರೆ ಒಂದು ಸಲ 9 × 4 ಮಾಡಬೇಕು ಪ್ಲಸ್ 9 × 4 ಪ್ಲಸ್ 2 × 4 2 ಆಲ್ರೆಡಿ ಬರ್ದಾರೆ 4 ಬರೆದ್ಬೇಡ್ರಿ. ನೆಕ್ಸ್ಟ್ ಇಲ್ಲಿ ಬರ್ರಿ 3 × ಬ್ರಾಕೆಟ್ ಅವರು ಇಲ್ಲಿ ಎಷ್ಟು ಅಂತ ಕೊಟ್ಟಿಲ್ಲ, ಪ್ಲಸ್ 4 ಪ್ಲಸ್ 3 ಡ್ಯಾಶ್ ಪ್ಲಸ್ ಇಲ್ಲಿ ಫಿಲಪ್ ಮಾಡ್ಬೇಕು ನಾವು. ಇಲ್ಲಿ ನೋಡಿ ಮಕ್ಕಳೇ, ಅವ್ರು ಆ್ಯಕ್ಚುಲಿ ಇಲ್ಲಿ ಒಂದು ನಂಬರ್ ಕೊಡಬೇಕಾಗಿತ್ತು ಅಥವಾ ಇಲ್ಲೆಲ್ಲ ಒಂದು ನಂಬರ್ ಕೊಟ್ಟಿದ್ರು ಅಂದ್ರೆ ನಮಗೆ ಇದನ್ನ ಮಾಡ್ಬೋದಾಗಿತ್ತು. ಬಟ್ ನಾವು ಇಲ್ಲಿ ಅಂದಾಜು ಒಂದು ನಂಬರ್ ತೊಗೋಬೋದಾಗ್ತದೆ. ಈಗ 3 ಅಂತ ತೊಗೊಂಡಿಂತೀವಿ. 3 × 2 ಪ್ಲಸ್ 3 × 4 ಅಂತ ಮಾಡಬೇಕಾಗ್ತದೆ ನಾನು, ಕರೆಕ್ಟಾ. 3 × 2 ಪ್ಲಸ್ 3 × 4. ಸೊ ನಾವು ಇಲ್ಲಿ ಯಾವುದೋ ನಂಬರ್ ತೊಗೋಬೋದು, ಇದನ್ನೇ ತೊಗೋಬೇಕಂತ ಏನಿಲ್ಲ. ಅವ್ರು ಆ್ಯಕ್ಚುಲಿ ಇಲ್ಲಿ ಕೊಡ್ಬೋದಾಗಿತ್ತು, ಅವರು ಇಲ್ಲಿ ಕೊಟ್ಟಿದ್ರೆ ನಮಗೆ ಈಸಿಯಾಗಿ ಇಲ್ಲೇ ತೊಗೋಬೋದಾಗಿತ್ತು. ಬಟ್ ಇಲ್ಲಿ ಕೊಟ್ಟಿಲ್ಲ, ಸೊ ನಾನು 2 ಅಂತ ತೊಗೊಂಡು ಸಾಲ್ವ್ ಮಾಡೀನಿ. ಇನ್ನು ನೆಕ್ಸ್ಟ್ ನೋಡಿರಿ ಡ್ಯಾಶ್ ಪ್ಲಸ್ 6 × 4 ಇಲ್ಲಿ 13 ಐತಿ. ಇಲ್ಲಿ 13 ತೊಗೊಂಡ್ಬಿಡ್ರಿ, ನಿಮಗೆ ಎಷ್ಟು ಈಸಿಯಾಗಿ ಗೊತ್ತಾಗ್ತದೆ ನೋಡಿರಿ. 13 × 4 ಪ್ಲಸ್ 13 × 4 ಆಗಿದೆ 6 × 4 ನೋಡ್ರಿ. ಈಗ 13 × 4 ಪ್ಲಸ್ 6 × 4. ಇನ್ನು ಇಲ್ಲಿ ಬರ್ರಿ, ಇಲ್ಲಿ 3 × 5 ಪ್ಲಸ್ 3 × 2 ಅಂತ ಹೊರಗೆ ಕೊಟ್ಬಿಟ್ಟಿದ್ದಾರೆ. ಕಾಮನ್ ಇರೋ ನಂಬರ್ 3 ಐತಿ, ಹೊರಗೆ ತೆಗೀರಿ. ಉಳಿದಿದ್ದೇನು ರೀ 5 + 2 ಈಸಿ ಐತಲ್ಲ. ಇನ್ನು ನೆಕ್ಸ್ಟ್ ನೋಡಿರಿ, ಇಲ್ಲಿ 3 ನಂಬರ್ಗಳನ್ನ ಕೊಟ್ಟಿಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಾಮನ್ ಇರೋದು ತಗೋರಿ. ಫಸ್ಟ್ 4 ಎರಡು ಕಡೆ ಐತಿ, ಹೊರಗೆ ಇಟ್ಕೊಂಡ್ಬಿಡ್ರಿ. ಕಾಮನ್ ಇರೋದನ್ನು 4 ಹೊರಗೆ ಇಟ್ಕೊಡ್ರಿ. ರಿಮೈನಿಂಗ್ ಟರ್ಮ್ ಏನು 2 + 3 ಅರ್ಥ ಆಗ್ತದಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ 3 ನಂಬರನ್ನು ಕೊಟ್ಟಾರ. 5 × 9 - 2 ಇಲ್ಲಿ ಏನು ಮಾಡ್ಯಾರ 5 × 9 ಮೈನಸ್ ಇದೇ ರೀತಿ ಬ್ರಾಕೆಟ್ ಹಾಕೊಂಡ್ಬಿಡ್ರಿ, ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ. 5 ಇಲ್ಲಿ ನೋಡ್ರಿ ಮಕ್ಕಳೇ, ಸಾರಿ ಬ್ರಾಕೆಟನ್ನು ಇಲ್ಲಿ ಹಾಕ್ಕೊಳ್ರಿ. 9 - 2 ಹಾಕ್ಕೊಳ್ರಿ. 9 - 2 ಹಾಕಿದಾಗ 5 × 9 ಇಲ್ಲಿ ಮೈನಸ್ ಇದೆ 5 × 2 ಈಗ ಸೇಮ ಬರ್ತದೆ ನೋಡಿರಿ. 9 - 2 ಅಂತಂದ್ರೆ 7 7 ಇಲ್ಲಿ 35 ಬಂತು, ಹೌದಾ. ಇಲ್ಲಿ ನೋಡಿರಿ 9 5 45 5 2 10 ಅಂದ್ರೆ 35 ಬರ್ತದೆ. ಎರಡು ಕಡೆ ಎಷ್ಟು ಬರ್ತದೆ 35 ಬರ್ತದೆ ಆನ್ಸರ್. ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ಏನು ಕೊಟ್ಟಾರ 5 - 2 × 7 ಅಂತ ಕೊಟ್ಟಾರ. ಇದಕ್ಕೆ ಬ್ರಾಕೆಟ್ ಹಾಕೊಂಡಿ ಅಂತಂದ್ರೆ ನಾನು ಇಲ್ಲಿ ನೋಡ್ರಿ ಕಾಣಿಸಿದೆಯಲ್ಲ, ಬ್ರಾಕೆಟ್ ಹಾಕೊಂಡಿ ಅಂತಂದ್ರೆ 5 × 7 ಕೊಟ್ಟಾರ. ಇಲ್ಲಾಂದ್ರೆ ನಮ್ಮ ಕ್ಯಾಲ್ಕುಲೇಷನ್ಸ್ ಈಸಿ ಆಗಲಿ ಅಂತ ನಾನು ಬ್ರಾಕೆಟ್ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಬ್ರಾಕೆಟ್ ಹಾಕೊಳ್ಳೋದು ಏನು ನೀಡಿಲ್ಲ. ಆಮೇಲೆ ಮೈನಸ್ 2 × 7 ಕರೆಕ್ಟಾ. 5 × 7 ಮೈನಸ್ 2 × 7 ಇಲ್ಲೆಲ್ಲ ಪ್ಲಸ್ ಇದ್ದಾಗ ಪ್ಲಸ್ ಬರ್ತೈತೆ, ಇಲ್ಲಿ ಮೈನಸ್ ಇದ್ದಾಗ ಮೈನಸ್. ದಟ್ ಈಸ್ ದ ಡಿಫ್ರೆನ್ಸ್. ಇನ್ನು ಇಲ್ಲಿ ಬರ್ರಿ 5 × 8 ಮೈನಸ್ 5 × 3 ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. 5 × 8 ಮೈನಸ್ 5 × 3. ಇನ್ನು ಇಲ್ಲಿ ಬರ್ರಿ 8 - 3 × 7 ಅಂದರೆ 8 × 7 ಮೈನಸ್ 3 × 7, ಹೌದಾ. ಇನ್ನು ನೋಡಿರಿ ಇಲ್ಲಿ ನಂಬರನ್ನು ಕೊಟ್ಟಿಲ್ಲ ಅವರು. 5 × 12 ಮೈನಸ್ ಡ್ಯಾಶ್ ಇದನ್ನು ಕೊಟ್ಟಾರ. ಇಲ್ಲಿ ಏನು ತುಂಬ್ರಿ ಅಂತ ಹೇಳ್ಯಾರ. ಇಲ್ಲಿ ನಾವು ಒಂದು ನಂಬರ್ ಫಿಲಪ್ ಮಾಡಿದಾಗ ನಮಗೆ ಇಲ್ಲೊಂದು ಆನ್ಸರ್ ಬರ್ತದೆ. ಸೊ ಇಲ್ಲಿ 4 ಅಂತ ತೊಗೊಂಡ್ವಿ ಅಂತಂದ್ರೆ 12 4 ಕಳೆದ್ರೆ 8 ಬರ್ತದೆ. 12 4 ಆದರೆ 8 ಬರ್ತದೆ. 8 ಇಲ್ಲ 40 ಬರ್ತದೆ. ಹಂಗೆ 40 ಬರೋಂಗೆ ನಾವು ಇದನ್ನು ರೀಅರೇಂಜ್ಮೆಂಟ್ ಮಾಡ್ಕೋಬೇಕು. 5 × 4 ಇಲ್ಲಿ ಎಷ್ಟು ಬರೆದ್ರೆ ನನಗೇನು ಬರ್ತದೆ ಸೇಮ್ ಆನ್ಸರ್ 40 ಬರಬೇಕು. ಹಂಗಾರೆ 60 ಮೈನಸ್ 5 × 4 65 4 20 60 20 ಕಳೆದ್ರೆ 40 ಬರ್ತದೆ. ಇಲ್ಲಿ ನೋಡಿರಿ, ಇಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದ್ರೆ 15 - 6 ×
7 ಇಲ್ಲೇನು ಬರ್ತದೆ ಅಂತಂದ್ರೆ 105 ಮೈನಸ್ 6 ಇಂಟು 7. ನೆಕ್ಸ್ಟ್ ಬರ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಅವರು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಕಾಮನ್ 5 ತೊಗೊಂಡಾರೆ. ಉಳಿದಿದ್ದೇನು ರೀ 9 ಮೈನಸ್ 4. ಇನ್ನು ಇಲ್ಲೂ ಅಷ್ಟೇ ಸೇಮ್ ಕಾಮನ್ ಏನೈತಿ, 2 ಕಡೆ 7 ಐತಿ, 7 ಹೊರಗೆ ಬರ್ಕೊಡ್ರಿ. ಉಳಿದಿದ್ದೇನೆ 17 ಮೈನಸ್ 9. ಸೊ 43ನೇ ಪೇಜ್ನಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೋಡಿರಿ, ಥ್ಯಾಂಕ್ ಯು.